ಹಲಾಲ್ ಜಲಾಶಯಗಳ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ನೀರು ಬಂದ್ ಮಾಡಿತ್ತು ಸರ್ಕಾರ. ಈಗ ಜಲಾಶಯಗಳ ಹಲವಾರು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಬಗ್ಲಿಹಾರ್ ಜಲಾಶಯ, ಸಲಾಲ್ ಜಲಾಶಯಗಳ ಗೇಟ್ ಜಲ ಒಪ್ಪಂದಗಳನ್ನು ರದ್ದುಪಡಿಸಲಾಗಿತ್ತು. ಇದೀಗ ಜಲಾಶಯಗಳ ಗೇಟ್ಗಳನ್ನು ಓಪನ್ ಮಾಡಿ ನೀರು ಹರಿಬಿಡಲಾಗ್ತಾ ಇದೆ. ಚಿನಾಬ್ ನದಿಗೆ ನಿರ್ಮಿಸಿರುವಂಥ ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ ನೀರು ಬಂದ ಬಳಿಕ ತೀವ್ರ ಹಾಹಾಕಾರಕ್ಕೆ ತುತ್ತಾಗಿತ್ತು ಪಾಕಿಸ್ತಾನ. ಇವತ್ತು ಎರಡೂ ಡ್ಯಾಮ್ಗಳಿಂದಲೂ ಕೂಡ ಭಾರತ ನೀರು ಹರಿಬಿಟ್ಟಿದೆ. ನೋಡ್ತಾ ಇದ್ದೀರಿ. ಒಪ್ಪಂದದ ರದ್ದತಿ ಬಳಿಕ ಇದೀಗ ನೀರು ಹರಿಬಿಡಲಾಗ್ತಾ ಇದೆ. ಪಾಕಿಸ್ತಾನ 70 ರಿಂದ 80% ಭಾರತದ ಮೇಲೆ ಕುಡಿಯುವ ನೀರಿಗಾಗಿ ಅವಲಂಬಿಸಿದೆ. ಹೀಗಿದ್ದರೂ ಕೂಡ ಪಾಕಿಸ್ತಾನ ಕಾಲು ಕೆರೆದು ಭಾರತದ ವಿರುದ್ಧ ಹಗೆ ಸಾಧಿಸಲಿಕ್ಕೆ ಬರುತ್ತೆ. ಆನಂತರದಲ್ಲಿ ಅದು ಅನುಭವಿಸುತ್ತೆ. ಅಗೇನ್ ನೀರನ್ನು ಹರಿಬಿಡಲಾಗಿದೆ. ಪಾಕ್ ವಿರುದ್ಧ ಇದೊಂದು ವಾಟರ್ ವಾರ್ ಅಂತ ಕೂಡ ಹೇಳ್ಬೋದಾಗತ್ತೆ.